ನಾರಾಯಣಪ್ಪ ತೊಳೆದಿಟ್ಟ ದೇವತಾ ವಿಗ್ರಹಗಳನ್ನು ಮಂದಹಾಸದಲ್ಲಿಟ್ಟು ಗಂಧ ತೆಗೆದು ಹಚ್ಚಿ ಮಂತ್ರಗಳನ್ನು ಹೇಳುತ್ತಾ ಉವೇರಿಸಿ ಮಂಗಳಾರತಿ ಎತ್ತಿ ದೀರ್ಘದಂಡ ನಮಸ್ಕಾರ ಹಾಕಿದ್ರು. ಮಂದಹಾಸನದಲ್ಲಿ ನಗುತ್ತಾ ನಿಂತ ದೇವಿ ಲಾವಣ್ಯಮಯಿ, ಶಾಂತಿ ಸುಖದಾಯಿ, ಮಂದಸ್ಮಿತೆ ವದನಾರವಿಂದೆ ವಿಶಾಲ ನಯನೆ. ನಾರಾಯಣಪ್ಪ ದೇವಿಯ ಮೂರ್ತಿಯನ್ನು ನೋಡಿದರು. ರಾಕ್ಷಸನ ಮರ್ದನಕ್ಕಾಗಿ ಅಷ್ಟಭುಜಗಳನ್ನು ಧರಿಸಿ ಖಡ್ಗ ತ್ರಿಶೂಲ ಮದ್ಗರ ಗದಾದಿ ಆಯುಧಗಳನ್ನು ಧರಿಸಿ ಸಿಂಹವಾಹಿನಿಯಾಗಿ ಮೈಸೂರಿನ ಬೆಟ್ಟದ ಮೇಲೆ ಚಾಮುಂಡಿಯಾಗಿ ವಿರಾಜಿಸುತ್ತಿರುವ ಜಗನ್ಮಾತೆ ಇಲ್ಲಿ ಸೌಮ್ಯ ರೂಪದಲ್ಲಿ ನಿಂತಂತೆ ಇತ್ತು. ಹೊರಗೆ ಬಂದಾಗ ಬಾಳೆ ಎಲೆಯ ಮೇಲೆ ಹುಳಿಯ ಅವಲಕ್ಕಿ ಮೊಸರವಲಕ್ಕಿ ಬಡಿಸಿ ನಿಂತಿದ್ರು ಪಾರ್ವತಮ್ಮ. ಮಣಿಯ ಮೇಲೆ ಕೂತು ಅಚ್ಯುತ ಮಾಧವ ಕೇಶವ ಎಂದು ದೇವರ ಸ್ಮರಣೆ ಮಾಡುತ್ತಲೇ ತಿಂದು ಮುಗಿಸಿ ಮೇಲೆದ್ದರು. ಹೆಂಡತಿ ದೊಡ್ಡ ಪವತಾಳೆಯ ಕಂಚಿನ ಲೋಟದ ತುಂಬ ಕಾಫಿ ತಂದಿಟ್ಟಾಗ ತೃಪ್ತಿಯಿಂದ ಕುಡಿಯುತ್ತಾ, ಮಾಧವ ಇವತ್ತು ಬರ್ತಾನಂತೆ, ಅವನು ಇಲ್ಲಿದ್ದು ಬಿಟ್ಟರೆ ನನಗೆಷ್ಟು ವಿಶ್ರಾಂತಿ ಸಿಗುತ್ತೆ. ನಮ್ಮ ಮಾಧವ ವಿಚಿತ್ರದ ಹುಡುಗ. ಪಟ್ಟಣದ ಜೀವನ ಕಂಡಮೇಲೆ ಹಳ್ಳಿ ಅಂದರೆ ಮೂಗು ಮುರಿತಾರೆ. ಆದರೆ ಮಾಧವಂಗೆ ಹಳ್ಳಿ ಅಂದರೆ ಅಷ್ಟೊಂದು ಅಭಿಮಾನ. ಹೆಂಡತಿ ಆಡಿದ ಮಾತಿನಲ್ಲಿದ್ದ ಸತ್ಯವನ್ನು ಅರಿತು ಮಗನ ಬಗ್ಗೆ ಅಭಿಮಾನಗೊಂಡರು. ಎಲ್ಲರೂ ಹಾಗೆ ಮಗ ಕೂಡ ನೆಚ್ಚಿನ ವ್ಯಾಸಂಗ ಮಾಡಲಿ ಎಂಬುದೇ ಅವರ ಆಸೆಯಾಗಿತ್ತು. ಆದ್ದರಿಂದ ಪ್ರತಿಕೂಲ ಪರಿಣಾಮವಾಗುವುದು ಅವರಿಗಿಷ್ಟವಿಲ್ಲ. ಅವನಿಷ್ಟಕ್ಕೆ ತಲೆ ಬಾಗುವುದೇ ಸರಿ ಎಂದುಕೊಂಡು ಬಿಟ್ಟಿದ್ರು. ಅಷ್ಟರಲ್ಲಿ ಹಾಲು ಉಕ್ಕಿದ ಕಮಟೆ ವಾಸನೆ ಬಂದಾಗ ಪಾರ್ವತಮ್ಮ ಒಳ ಓಡಿದ್ರು. ಈ ಮಾರಾಯ್ತಿ ಹಾಲು ಉಕ್ಕಿಸದೆ ದಿನವೇ ಇಲ್ಲ ಎಂದು ಮನಸ್ಸಿನಲ್ಲಿಯೇ ನಗುತ್ತಾ, ಪಾತು ತೋಟದ ಕಡೆ ಹೋಗ್ಬರ್ತೀನಿ. ಚಪ್ಪಲಿ ಮೆಟ್ಟಿ ಛತ್ರೆ ಹಿಡಿದು ಬಾಗಿಲು ದಾಟಿದ್ರು. ಪುಸ್ತಕದ ಚೀಲ ಹಿಡಿದು ಬಂದ ಮಗಳು ಸುಕನ್ಯಾ ತಂದೆಯ ಕಾಲಿಗೆ ಜೋತು ಬಿದ್ಲು. ಮಗಳನ್ನು ಮುದ್ದಿಸುತ್ತಾ ಪಂಚೆಗೆ ಅಂಟಿದ ಮಣ್ಣನ್ನು ಕೊಡವಿದ್ರು. ಸುಕನ್ಯಾ ತನ್ನ ಕೈಗಳನ್ನು ನೋಡಿಕೊಂಡು ತಂದೆಯ ಪಂಚೆಯ ಕಡೆ ನೋಡಿದ್ಲು. ಅವಳ ಪುಟ್ಟ ಮನಸ್ಸಿಗೆ ತಪ್ಪಿನ ಅರಿವಾಯಿತು. ತುಂಟತನದಿಂದ ಚಿಮ್ಮುತ್ತಿದ್ದ ಮುಖ ಮಂಕಾಯಿತು. ಹೋಗಿದ್ರೆ ಹೋಗುತ್ತೆ ಮಣ್ಣು, ಅಮ್ಮ ಕಾಯ್ತಾ ಇದ್ದಾಳೆ, ಹೋಗು ಎಂದು ಹೇಳಿ ತೋಟದ ದಾರಿ ಹಿಡಿದ್ರು. ಹಳ್ಳಿಯ ಶಾನುಭೋಗ ಜೊತೆಗೆ ಪಿತ್ರಾರ್ಜಿತವಾಗಿ 6 ಎಕರೆ ಗದ್ದೆ, 8 ಎಕರೆ ಹೊಲ, 100 ತೆಂಗಿನ ಮರ, ದೊಡ್ಡ ಕಂಬ, ಶಾಲೆಯ ಮನೆ, ಪಾತ್ರೆ ಪರಡೆ, ಬೆಳ್ಳಿ ಬಂಗಾರ ಬಂದಿತ್ತು. ಅಷ್ಟರ ಜೊತೆ ಹಿರಿಯರು ಒಳ್ಳೆಯ ಗುಣಗಳನ್ನು ಅವರಲ್ಲಿ ಮನೆ ಮಾಡಿತ್ತು. ನಾರಾಯಣಪ್ಪ ಅವರಿಗೆ ತೋಟ ಅಂದರೆ ಪ್ರಾಣ. ಸುತ್ತಮುತ್ತಲ ಪ್ರದೇಶದಲ್ಲಿ ಅಂತಹ ತೋಟವಿಲ್ಲವೆಂದು ಆಸುಪಾಸಿನ ಜನರು ಹೇಳ್ತಿದ್ರು. ಅದರಲ್ಲಿದ್ದ ಪ್ರತಿಯೊಂದು ಗಿಡ ಮರವನ್ನು ಮಗುವಿನಂತೆ ಹಾರೈಕೆ ಮಾಡಿ ಜೋಪಾನ ಮಾಡ್ತಿದ್ರು. ದೂರದಿಂದಲೇ ಒಡೆಯರನ್ನು ನೋಡಿದ ಕ್ಯಾತೆಗೌಡ ಓಡಿ ಬಂದು ಅಡ್ಡ ಬಿದ್ದು, ದಣಿಯರೇ, ಬಾಳೆಗೊನೆಗಳೆಲ್ಲ ಮಾಗಲಿಕ್ಕೆ ಹತ್ತಿದೆ, ನಾಳೆಕೋ ಪೇಟೆಗೆ ಸಂತೆಗೋ ಸಾಗಿಸ್ಬಿಡ್ಬೇಕು. ನಾನು ರಂಗನಿಗೆ ಹೇಳಿದ್ದೀನಿ, ಅದರ ವ್ಯವಸ್ಥೆ ಅವರೇ ನೋಡ್ಕೊತಾರೆ. ಈಗ ನೀನು ಅದಕ್ಕೆ ಬಂದಿರೋ ತೆಂಗಿನಕಾಯಿಗಳನ್ನು ಕೆಡವಿಸಿಬಿಡಬೇಕು. ಮೊನ್ನೆ ರಾಮೇಗೌಡನ ತೋಟದಲ್ಲಿ 10-15 ಗೊನೆ ತೆಂಗಿನಕಾಯಿಗಳನ್ನು ಕದ್ದು ಇಳಿಸಿದ್ದಾರಂತೆ. ಏನು ಕಾಲನೋ. ಕ್ಯಾತೇಗೌಡನ ಕಪ್ಪಾದ ಮುಖ ಮತ್ತಷ್ಟು ಕಪ್ಪಾಗಿ ಮಿಂಚಿತು. ನಮ್ಮ ತೋಟದಾಗ ಕಾಲ್ ಮಡಗೋ ಧೈರ್ಯ ಯಾರಿಗೈತೆ ಬುದ್ಧಿ? ಅವರ ಚರ್ಮ ಸುಲಿದು ತೋಟಕ್ಕೆ ಬಲಿ ಕೊಟ್ಬಿಡ್ತೀನಿ. ಲೇ ಮಾರಾಯ, ಹಾಗೆಲ್ಲಾದರೂ ಮಾಡಿಬಿಟ್ಟೀಯ? ಏನೋ ಹೊಟ್ಟೆಪಾಡು. ಅವರ ವಿಷಯದಲ್ಲಿ ಕಟುಕರಾಗಿ ವರ್ತಿಸಬಾರ್ದು. ಅವರ ಕಳ್ಳತನ ಮಾಡೋ ಕಾರ್ಯ ತಿಳಿದು ಒಳ್ಳೆ ದಾರಿಗೆ ಹಚ್ಚಿದ್ರೆ ಒಳ್ಳೆಯ ಮನುಷ್ಯರಾಗ್ತಾರೆ. ಮನುಷ್ಯ ಹುಟ್ಟುವಾಗಲೇ ಕೆಟ್ಟವನಾಗಿ ಹುಟ್ಟೋದಿಲ್ಲ. ನೀವು ಧರ್ಮರಾಯರು, ಬುಡಿ ಬುದ್ಧಿ ಎಂದು ಸಾನಿಗೆ ಹಿಡಿದು ಹೊರಟ. ನಾರಾಯಣಪ್ಪನವರಿಗೆ ಕ್ಯಾತೇಗೌಡನನ್ನು ಕಂಡರೆ ಬಹಳ ಪ್ರೀತಿ. ಅದಕ್ಕೆ ಅವನ ಪ್ರಾಮಾಣಿಕತೆಯೂ ಕಾರಣ. ಅವರೇ ನಿಂತು ಅವನ ಮದುವೆಯನ್ನು ಮಾಡಿದರು. ಏನೂ ಜ್ಞಾಪಿಸಿಕೊಂಡವರಂತೆ, ಕ್ಯಾತ ಇಲ್ಲಿ ಬಾರೋ, ಧ್ವನಿ ಎತ್ತರಿಸಿ ಕೂಗಿದ್ರು. ಸಾನಿಕೆ ಹಿಡಿದೇ ಪ್ರತ್ಯಕ್ಷನಾದ ಕ್ಯಾತ. ಇವತ್ತು ಮಾದಣ್ಣನವರು ಬರ್ತಾರೆ. ಅವರು ಇನ್ನು ಪಟ್ಟಣಕ್ಕೆ ಹೋಗಲ್ಲ, ಇಲ್ಲೇ ಇರ್ತಾರೆ. ಕ್ಯಾತನಿಗೆ ಕುಣಿದಾಡುವಷ್ಟು ಸಂತೋಷವಾಯಿತು. ಬಹಳ ಸಂತೋಷ ಬುದ್ಧಿ. ನಮ್ಮ ಚಿಕ್ಕದಣಿಗಳು ದೇವರಂಥವರು. ಅವನ ಮುಖದ ಮೇಲೆ ಅಭಿಮಾನ ಮಿನುಗಿತು. ಸರಿ, ನೀನು ಕೆಲಸ ನೋಡ್ಕೋ, ನಾನು ಹಾಗೆ ಗೌಡ್ರನ್ನು ಮಾತಾಡಿಸ್ಕೊಂಡು ಹೋಗ್ತೀನಿ. ಚಪ್ಪಲಿಗಳನ್ನು ಸದ್ದು ಮಾಡುತ್ತಾ ಹೊರಟೇ ಬಿಟ್ರು. ದಣಿಗಳು ಮರೆಯಾಗೋವರೆಗೂ ಕ್ಯಾತೇಗೌಡ ನೋಡುತ್ತಲೇ ನಿಂತ. ಅವನು ನಿಜವಾದ ದೇವರನ್ನು ನೋಡದಿದ್ದರೂ
ಅವರೇ ಪ್ರತ್ಯಕ್ಷ ದೇವರಾಗಿದ್ದರೂ ಅವನ ಪಾಲಿಗೆ. ನಾರಾಯಣಪ್ಪನವರು ಗೌಡರ ಮನೆ ಹತ್ತಿರ ಬಂದಾಗ ಬೀರಪ್ಪ ಗೌಡರು ತಾಂಬೂಲ ಹಾಕುತ್ತಾ ಕೂತಿದ್ರು. ಇವರು ಬರವನ್ನು ನೋಡಿ ಎದ್ದು ನಿಲ್ಲುತ್ತಾ ಬರಬೇಕು ಬಡವರ ಮನೆಗೆ ಎಂದಾಗ ನಾರಾಯಣಪ್ಪನವರು ನಸುನಗುತ್ತಾ, ಒಳ್ಳೆ ಗೌಡ್ರು, ನಿಮ್ಮ ಹಳೆಯ ಪಲ್ಲವಿ ಬಿಡೋ ಹಾಗೆ ಕಾಣಲ್ಲ. ಈ ಸುತ್ತಮುತ್ತಲೂ ನಿಮಗಿಂತ ಸಾಹುಕಾರರು ಯಾರಿದ್ದಾರೆ ಎನ್ನುತ್ತಲೇ ಜಗಲಿಯ ಮೇಲೆ ಕುಳಿತರು. ಗೌಡರ ಹೆಂಡತಿ ದೊಡ್ಡ ಬೆಳ್ಳಿ ಲೋಟದ ತುಂಬ ಹಾಲು ತಂದು ಇರಿಸಿ, ತಗೊಂಬೇಕು ಬುದ್ಧಿ ಎಂದಾಗ ನಾರಾಯಣಪ್ಪನವರ ಮುಖದ ಮೇಲೆ ಆತ್ಮೀಯತೆ ತುಡುಕಿತು. ಅಂತೂ ನಿಮ್ಮ ಮನೆಗೆ ಬಂದರೆ ಹಾಲು ಕೊಡದೆ ಕಳಿಸಿಕೊಡೋಲ್ಲ. ಯಾವ ಋಣನೋ ತಾಯಿ ಇದು. ತಾವು ದೇವರ ಸಮಾನ. ತಮ್ಮಂಥವರ ಆಶೀರ್ವಾದದಿಂದ ಈ ಮನೆ ಬೆಳೆಬೇಕು ಮನದುಂಬಿ ಆಡಿದ್ಲು ಆಕೆ. ನಾರಾಯಣಪ್ಪ ಗೌಡರು ಅದು ಇದು ಮಾತಾಡಿ ಕೊನೆಗೆ ನಾರಾಯಣಪ್ಪ ತಮ್ಮ ಮಗ ಓದು ಸಾಕು ಮಾಡಿ ಇಲ್ಲೇ ಬಂದು ನೆಲೆಸುವ ವಿಷಯವನ್ನು ಕೂಲಂಕುಷವಾಗಿ ತಿಳಿಸಿದ್ರು. ಅವರ ಮಾತಿಗೆ ಗೌಡರು ಸಂತೋಷ ವ್ಯಕ್ತಪಡಿಸಿದ್ರು. ಅಷ್ಟರಲ್ಲಿ ಓಡಿ ಬಂದ ಶ್ಯಾಮ, ಲಲಿತತ್ತೆ ಮಾವ ಬಂದಿದ್ದಾರೆ, ಅಮ್ಮ ನಿನ್ನನ್ನು ಕರ್ಕೊಂಡು ಬಾ ಅಂದ್ಲು ಎಂದು ಏದೆಸರು ಬಿಡುತ್ತಾ ಮೇಲಕ್ಕೆದ್ದು, ಬರ್ತೀನಿ ಗೌಡ್ರೆ, ನಡೆಯೋ ಶ್ಯಾಮ ಮಗನ ಜೊತೆಗೆ ಹೆಜ್ಜೆ ಹಾಕಿದ್ರು ನಾರಾಯಣಪ್ಪ. ಇವರು ಮನೆಗೆ ಬಂದಾಗ ಮನೆಯಲ್ಲಿ ಮಾತುಕತೆ ನಡೆದೇ ಇದ್ದವು. ಇವರನ್ನು ನೋಡಿ ಮೇಲಕ್ಕೆದ್ದ ರಂಗಸ್ವಾಮಿ ವಿನಯದಿಂದ, ಎಲ್ಲೋ ಹೊರಟು ಬಿಟ್ಟಿದ್ರಲ್ಲ ನಾರಾಯಣಪ್ಪನವರು ದೇಶ ಸವಾರಿ ಬಗ್ಗೆ ನಗೆ ಬೀರಿದ್ರು. ನಡು ಮನೆಯಲ್ಲಿದ್ದ ಉಯ್ಯಾಲೆ ಮೇಲೆ ಕುಳಿತರು. ಅಲ್ಲೇ ಇದ್ದ ದೊಡ್ಡ ಸೈಜಿನ ಮರದ ಕುರ್ಚಿಯಲ್ಲಿ ಕುಳಿತ ರಂಗಸ್ವಾಮಿ ಮೆಲ್ಲ ಮಳೆ ಬೆಳೆಗೆ ಬಗ್ಗೆ ಮಾತುಕತೆ ನಡೆಯಿತು. ಅಡಿಗೆಯ ಮನೆಯಲ್ಲಿದ್ದ ಲಲಿತಮ್ಮ ಹೊರಗೆ ಬಂದು ಅಣ್ಣನನ್ನು ಮಾತನಾಡಿಸಿದ್ಲು. ನೋಡಿ ಬಾವ, ಇವಳು ಬಂದಾಗಿನಿಂದ ಅಡಿಗೆ ಮನೆಯಲ್ಲಿ ಸೇರಿಕೊಂಡು ಅತ್ತಿಗೆ ಜೊತೆಯಲ್ಲಿ ಮಾತನಾಡಿದ್ದೆ. ಈ ಹೆಂಗಸರು ಸೇರಿದರೆ ಅದು ಏನು ಮಾತಾಡ್ತಾರೋ. ಅವರ ಮಾತಿಗೆ ಶುರು ಮಾಡಿದ್ರೆ ಮೆಂತೆದ ಗೊಜ್ಜಿನಿಂದ ಹಿಡಿದು ಪಾರ್ಲಿಮೆಂಟ್ ವಿಷಯದವರೆಗೂ ಚರ್ಚೆ ಮಾಡ್ತಾರೆ. ಏನಮ್ಮ ಲಲಿತಾ ಎಂದು ತಂಗಿಯ ಕಡೆ ತಿರುಗಿದ್ರು. ಹೋಗಣ್ಣ ಎಂದು ಮುಖ ತಿರುವಿದಾಗ ಬಹಳ ಇಂದಿನ ಪುಟ್ಟ ಲಲಿತಾಳೆ ನೆನಪಿನಲ್ಲಿ ನಸುಕಿದಳು. ಮಾದು ಎಷ್ಟೊತ್ತಿಗೆ ಬರ್ತಾನೆ? ಶಾನಂತೂ ಪತ್ತೆನೇ ಇಲ್ಲ. ಮಾದು ವಿಷಯ ಬಂದ ಕೂಡಲೇ ನಾರಾಯಣಪ್ಪ ಅವರಲ್ಲಿ ಉತ್ಸಾಹ ನುಂಗಿ ಬಂತು. ಸಾಯಂಕಾಲ ಬರಬಹುದು, ಇನ್ನೂ ಅಲ್ಲೇ ಮನೆಯಲ್ಲಿರ್ತಾನೆ. ಹುಳಿ ಮಾವಿನಕಾಯಿ ಮುಗಿಯೋವರೆಗೂ ತೋಪು ಬಿಟ್ಟು ಬರೋಲ್ಲ. ಒಳ್ಳೆ ಹುಡುಗ, ಇಷ್ಟು ದೊಡ್ಡವನಾದರೂ ಅವನಿಗೆ ಮಾವಿನಕಾಯಿ ಕೀಳೋ ಹೋಗಿಲ್ಲ. ಲಲಿತಮ್ಮ ಅಡಿಗೆಯ ಮನೆಗೆ ಹೋದ ಮೇಲೆ ನಾರಾಯಣಪ್ಪ ರಂಗಸ್ವಾಮಿಯ ಕಡೆ ದೃಷ್ಟಿ ಹೊರಳಿಸಿ, ರಂಗಸ್ವಾಮಿ ಹುಡುಗರನ್ನು ಕರ್ಕೊಂಡು ಬರಲೇನು ಸಂಕೋಚಿಸುತ್ತಾ ತುಸು ತಡೆದು ಹೇಳಿದ್ರು. ಸರೋಜ ಮಾತ್ರ ಹಠ ಮಾಡಿ ಬಂದಿದ್ದಾಳೆ. ಸುಕನ್ಯಾ ಜೊತೆ ಆಟ ಆಡ್ತಾ ಇರಬಹುದು. ಕಮಲಾಗೆ ಒಂದು ಸಂಬಂಧ ಬಂದಿತ್ತು. ನಿಮಗೆ ಹೇಗೂ ಸುತ್ತಮುತ್ತಲಿನ ವಿಷಯವೆಲ್ಲ ತಿಳಿದಿರುತ್ತೆ. ಅವರ ಬಗ್ಗೆ ನಿಮ್ಮನ್ನು ವಿಚಾರಿಸೋಣ ಅಂತ ಬಂದಿದ್ದು. ಯಾರ ಪೈಕಿ? ವೆಂಕಟರಮಣ ಜೋಯಿಷ್ಯರಿಲ್ಲವೇ? ಅವರ ಎರಡನೇ ಮಗನಿಗೆ ಅವರ ಮನೆತನದ ವಿಚಾರದ ಬಗ್ಗೆ ಗೊತ್ತಿರಬಹುದು. ಯಾರಿಗೆ ಗೊತ್ತಿಲ್ಲ? ಜೋಯಿಷ್ಯರು ದೇವರಂಥ ಮನುಷ್ಯರು. ಆ ಮನೆಗೆ ಕಮಲ ಸೊಸೆಯಾಗಿ ಹೋಗಬೇಕಾದ್ರೆ ಪುಣ್ಯ ಮಾಡಿರಬೇಕು. ಅವರ ಎರಡನೇ ಮಗ ಸುಬ್ರಹ್ಮಣ್ಯನೂ ಗೊತ್ತು. ನಮ್ಮ ಮದುಗಿಂತ 4 ವರ್ಷ ದೊಡ್ಡವನಿರಬಹುದು. ಜಾತಕ ಅನುಕೂಲವಾದರೆ ಸಂತೋಷ, ಕೊಟ್ಟು ಮಾಡಬಹುದು. ರಂಗಸ್ವಾಮಿಗೆ ತಲೆಯ ಮೇಲಿದ್ದ ದೊಡ್ಡ ಭಾರ ಇಳಿಸಿದಂತಾಯಿತು. 4 ಹೆಣ್ಣು ಮಕ್ಕಳ ತಂದೆಯಾದ ಅವರ ಧಾವಂತಕ್ಕೆ ಮಿತಿ ಇರಲಿಲ್ಲ. ಪಾರ್ವತಮ್ಮ ಎಲೆ ಹಾಕಿ ಊಟಕ್ಕೆ ಬನ್ನಿ ಎಂದಾಗ ರಂಗಸ್ವಾಮಿ ನಾರಾಯಣಪ್ಪ ಕೈಕಾಲು ತೊಳೆದು ಊಟಕ್ಕೆ ಕುಳಿತರು. ಪಾರ್ವತಮ್ಮ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಪಲ್ಯ, ತುಪ್ಪ ಒಂದೊಂದಾಗಿ ಬಡಿಸುತ್ತಿದ್ದನ್ನು ನೋಡಿ ಅವರ ಸ್ವಭಾವ ಅರಿತ ರಂಗಸ್ವಾಮಿ ಹಾಸ್ಯ ಮಾಡಿದರು. ಅಕ್ಕ, ನಾವು ಇನ್ನೂ 2 ದಿನ ಇದ್ದು ಹೋಗೋದಕ್ಕೆ ಬಂದಿದ್ವಿ. ನೀವು ಒಂದೇ ಔತಣ ಮಾಡಿಬಿಟ್ರೆ ನಮಗೆ ಇರೋದಕ್ಕೆ ಸಂಕೋಚವಾಗುತ್ತೆ. ಇದೆಲ್ಲ ಮಾಮೂಲು ಅಡಿಗೆ ತಾನೇ. ನಮ್ಮತ್ತಿಗೆ ಕೈ ಅಡಿಗೆ ರಸಕವಳ. ಒಂದು ಸಾರು ಹುಳಿ ಮಾಡಿ ಅವರಿಗೆ ಅಭ್ಯಾಸವಿಲ್ಲ. ಲಲಿತಮ್ಮ ಅತ್ತಿಗೆಯನ್ನು ಬಾಯಿ ತುಂಬ ಹೊಗಳಿದ್ರು. ನಾರಾಯಣಪ್ಪ ತುಂಬು ನಗೆಯನ್ನು ನಕ್ಕರು. ಹೆಂಡತಿಯ ಮೇಲೆ ಅವರಿಗೆ ಅಪಾರ ಅಭಿಮಾನ ಎಂದು ಅವರ ಮಾತಿಗೆ ಎದುರಾಡಿದವರೇ ಇಲ್ಲ. ಎಷ್ಟೋ ಹೊತ್ತಿನ
ನಲ್ಲೇ ಯಾರೇ ಬರಲಿ ಗುಣಗಾಡದೆ ಅಡಿಗೆ ಮಾಡಿ ಬಡಿಸುವ ಅವರ ಹಿರಿಯ ಗುಣಕ್ಕೆ ಸೋತು ಹೋಗಿದ್ದರು. ಸುತ್ತಮುತ್ತಲಿನ ಜನವೆಲ್ಲ ಅವರ ಮನೆಯಲ್ಲಿ ಲಕ್ಷ್ಮಿ ಕಾಲು ಮುರಿದುಕೊಂಡು ಬಿದ್ದಿದ್ದಾಳೆ ಎಂದು ಆಡಿಕೊಳ್ಳುತ್ತಿದ್ದರು. ಇವರುಗಳು ಊಟ ಮುಗಿಸಿ ಹೊರಗೆ ಬರುವ ವೇಳೆಗೆ ನಡುಮನೆಯಲ್ಲಿ ಎಲೆ ಅಡಿಕೆ ಪುಡಿ ಸುಣ್ಣ ತಂದಿಟ್ಟು ಹೋದರು ಪಾರ್ವತಮ್ಮ. ಇಬ್ಬರು ನಿಧಾನವಾಗಿ ಎಲೆ ಅಡಿಕೆ ಹಾಕಿ ಅತ್ತಿಗೆ ನಾದಿನಿ ಊಟ ಮುಗಿಸಿ ಹೊರಗೆ ಬಂದು ಕೂಡುವವರವರೆಗೂ ಹಳ್ಳಿಯ ರಾಜಕೀಯದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು. ಆಮೇಲೆ ಸತ್ಯನಾರಾಯಣಪ್ಪನವರು ಹೆಂಡತಿಗೆ ವಿಷಯ ವಿವರಿಸಿದರು. ನೀವೇನು ಹೇಳ್ತೀರಾ ಅತ್ತಿಗೆ? ಲಲಿತಮ್ಮ ಅತ್ತಿಗೆಯ ಸಲಹೆಯನ್ನು ಕೇಳಿದ್ರು. ಅವರ ಮುಖ ಮೊರಗದಲ್ಲಾಗಾಯಿತು. ಜೋಯಿಷರ ಬಗ್ಗೆ ಚೆನ್ನಾಗಿ ತಿಳಿದವರೇ ಅವರು. ಅವರಿಗೆ ಯಾವ ವಿಧವಾದ ಅಭ್ಯಂತರವೂ ಇರಲಿಲ್ಲ. ಒಳ್ಳೆ ಸಂಬಂಧ, ಕಮಲಾನ ಸಂತೋಷವಾಗಿ ಕೊಡಬಹುದು. ಜೋಯಿಷರ ಎರಡನೇ ಮಗಳನ್ನೇ ನಮ್ಮ ಅತ್ತಿಗೆಯ ಬಲತಮ್ಮನಿಗೆ ಕೊಟ್ಟಿರೋದು. ಜನ ಬಹಳ ಒಳ್ಳೆಯವರು. ಹುಡುಗ ಯೋಗ್ಯ. ಆದರೆ ಹುಡುಗ ಅಂತ ಓದು ಬರಹವೇನೂ ಕಲಿತಿಲ್ಲ ಅಷ್ಟೇ. ಓದು ಬರಹ ಅಂದರೆ ಕಾಲೇಜಿಗೆ ಹೋಗಿ ಡಿಗ್ರಿ ಬರೋದಲ್ಲ. ಅದೆಲ್ಲ ಹೊಟ್ಟೆಪಾಡಿಗೋಸ್ಕರ. ಸಂಸ್ಕೃತದಲ್ಲಿ ಅವನಿಗೆ ಎಷ್ಟು ಒಳ್ಳೆ ಪಾಂಡಿತ್ಯವಿದೆ. ನಾರಾಯಣಪ್ಪ ಅವನ ವಿದ್ಯಾಭ್ಯಾಸದ ಬಗ್ಗೆ ಬಾಯಿ ತುಂಬ ಹೊಗಳಿದ್ರು. ಈಗ ಮನಸ್ಸಿನಲ್ಲಿದ್ದುದನ್ನು ಬಿಚ್ಚಿಡಲು ಲಲಿತಮ್ಮ ಹವಣಿಸಿದರು. ಅವರು ಹೆಣ್ಣನ್ನು ಕರ್ಕೊಂಡು ನಾಳಿದ್ದೇ ಬನ್ನಿ ಅಂತ ಕಳಿಸಿದ್ದಾರೆ. ಅದಕ್ಕೆ ಇಷ್ಟು ತರಾತುರಿಯಾಗಿ ಬಂದಿದ್ದು. ನೀವು ಅತ್ತಿಗೆ ನಮ್ಮ ಜೊತೆ ಬಂದರೆ, ಹಿರಿಯರು ನೀವಿದ್ದರೆ ಎಷ್ಟೋ ಧೈರ್ಯ. ಲಲಿತಾ, ನಿನಗೆ ಮನೆ ವಿಷಯ ಗೊತ್ತಿಲ್ವಾ? ನಾವಿಬ್ಬರು ಬಂದರೆ ಮನೆ ಗತಿಯೇನು? ಸೊಸೆಯಾದರೂ ಬಂದಿದ್ದರೆ ಅವಳಿಗೆ ಮನೆ ಜವಾಬ್ದಾರಿ ವಹಿಸಿ ಬರಬಹುದಾಗಿತ್ತು. ಅದಕ್ಕೆ ಇನ್ನು ಕಾಯಬೇಕಾ? ಅತ್ತಿಗೆಯ ಮಾತು ಸರಿವೆನಿಸಿದರೂ ಅವರನ್ನು ಬಿಟ್ಟು ಮುಂದುವರಿಯುವ ಲಲಿತಮ್ಮನಿಗೆ ಇಷ್ಟವಿರಲಿಲ್ಲ. ಅದಕ್ಕೆ ಅವರ ಆರ್ಥಿಕ ಪರಿಸ್ಥಿತಿಯು ಸ್ವಲ್ಪ ಮಟ್ಟಿಗೆ ಕಾರಣವಾಗಿತ್ತು. ಅಷ್ಟರಲ್ಲಿ ಬಂದ ಶ್ಯಾಮ ಅಣ್ಣನು ಬಂದ ಸುದ್ದಿ ಮುಟ್ಟಿಸಿದ್ದು ಮಗನನ್ನು ಸಂಭ್ರಮದಿಂದ ಎದುರುಗೊಳ್ಳುವ ಪಾರ್ವತಮ್ಮ ಬಾಗಿಲಿಗೆ ಬಂದರು. ಗೌಡರ ಮನೆ ಆಳು ಸೂಟ್ಕೇಸ್ ಬ್ಯಾಗು ಹೊತ್ಕೊಂಡು ಬಂದು ನಡುಮನೆಯಲ್ಲಿಟ್ಟು ಅವನ ಹಿಂದೇನೆ ಮಾದು ಬಂದ. ಪ್ರತಿ ಸಲ ಮಾದು ಬಂದಾಗಲೂ ಗಮನಿಸುತ್ತಿದ್ದರು ಪಾರ್ವತಮ್ಮ. ಪಟ್ಟಣದ ಗಾಳಿ ಏನಾದರೂ ಅವನ ಮೇಲೆ ಬೀಸಿದೆ ಏನೋ ಎಂದು. ಆದರೆ ಅಲ್ಲಿಂದ ಹೊರಟಾಗ ಮಾದು ಹೇಗಿದ್ನೋ ಈಗಲೂ ಹಾಗೇ ಇದ್ದ. ಒಳಗೆ ಬಂದು ಮಾದು ಅತ್ತೆ ಮಾವನ ಕ್ಷೇಮ ಸಮಾಚಾರ ವಿಚಾರಿಸಿದ. ಬಾವ ಹೇಳಿದ್ದು ನಿಜವೇ? ಇಷ್ಟು ಬೇಗ ಓದಿ ಸಾಕು ಮಾಡಿ ಇಲ್ಲೇ ಇದ್ದುಬಿಡ್ತೀಯಾ? ಮುಂದೆ ಓದೋದಿಲ್ವಾ? ಮಾವನ ಮಾತಿಗೆ ಕೂಡಲೇ ಉತ್ತರಿಸಲು ಮಾಧುವಿನಿಂದ ಸಾಧ್ಯವಿಲ್ಲದೆ ಹೋಯಿತು. ಪಟ್ಟಣದ ತುಳುಕಿನ ಜೀವನಕ್ಕೆ ಬೇಸತ್ತು ಹೋಗಿದ್ದೆ. ಅಲ್ಲಿನ ಆಕರ್ಷಣೆಗಳಿಗೆಂದು ಅವನು ಮಾರು ಹೋಗಿರಲಿಲ್ಲ. ಮುಗ್ಧ ಹಳ್ಳಿಯ ವಾತಾವರಣವನ್ನು ಅವನು ಮನಪೂರ್ವಕವಾಗಿ ಬಯಸುತ್ತಿದ್ದ. ಗೆಳೆಯರು ಇದನ್ನು ಪರಿಹಾಸ್ಯ ಮಾಡಿದ್ದುಂಟು. ಇಲ್ಲ ಮಾವ, ನನಗೆ ಅಲ್ಲಿನ ಜೀವನ ಸೇರಲಿಲ್ಲ. ಇಲ್ಲಾದರೂ ಇದ್ದರೆ ಅಪ್ಪನಿಗೆ ಎಷ್ಟೋ ಸಹಾಯವಾಗುತ್ತೆ. ಶ್ಯಾಮ ಬೇಕಾದರೆ ಎಷ್ಟಾದರೂ ಓದಲಿ. ಅವನ ಮಾತಿಗೆ ಯಾರೂ ಬದಲು ಹೇಳಲಿಲ್ಲ. ಮಾದು ಬಟ್ಟೆ ಬದಲಾಯಿಸಿ ಕೋಣೆಗೆ ಹೋದ. ಆಗಲೇ ಶ್ಯಾಮ ಸೂಟ್ಕೇಸ್ ತೆಗೆಯುವ ಪ್ರಯತ್ನದಲ್ಲಿದ್ದ. ಅಣ್ಣ ತನಗಾಗಿ ಪಟ್ಟಣದಿಂದ ಏನು ತಂದಿರುವವನೋ ಎಂದು ಕುತೂಹಲ ಅವನಲ್ಲಿತ್ತು. ಮಾದು ನಕ್ಕು ತಾನೇ ಸೂಟ್ಕೇಸ್ ತೆಗೆದು ಅವನಿಗೆ ತಂದಿದ್ದ ಬಟ್ಟೆ, ಚೆಂಡು ಮುಂತಾದವುಗಳನ್ನು ಅವನಿಗೆ ಕೊಟ್ಟ. ಅವೆಲ್ಲ ತಾಯಿಗೆ ತೋರಿಸಲು ಓಡಿದ. ಇಷ್ಟೊತ್ತು ಕಬಡ್ಡಿ ಆಡೋದರಲ್ಲಿ ಮಗ್ನಳಾಗಿದ್ದ ಸುಕನ್ಯಾ ಅಣ್ಣನ ಕೊಡಿಗೆ ಕೋಣೆಗೆ ಓಡಿ ಬಂದ್ಲು. ಅವಳಿಗಾಗಿ ತಂದಿದ್ದ ಫ್ರಾಕ್, ರಿಬ್ಬನ್, ಬಣ್ಣದ ಪುಸ್ತಕಗಳನ್ನು ಸರೋಜಾ ಸುಕನ್ಯರಿಬ್ಬರಿಗೂ ಸಮಾನವಾಗಿ ಹಂಚಿದ. ಪಾರ್ವತಮ್ಮ ಕೋಣೆಯಲ್ಲೇ ಇಣುಕಿ, ಬಾಪ ಮಧು, ಕೈಕಾಲು ತೊಳೆದು ಊಟ ಮಾಡುವಿಯಂತೆ. ನೀನು ಸಂಜೆ ಬಸ್ಸಿಗೆ ಬರ್ತೀಯಾ ಅಂತ ಊಟ ಮಾಡಿದ್ದಾಯಿತು. ಉಂಡು ನಿನಗೆ ಬಡಿಸಬೇಕಾಯಿತು. ತಾಯಿಯ ಬೇಸರವನ್ನು ಮಾದು ಅರ್ಥ ಮಾಡಿಕೊಂಡು ಪರವಾಗಿಲ್ಲ ಎಂದು ಟವಲನ್ನು ಹೆಗಲ ಮೇಲೆ ಹಾಕ್ಕೊಂಡು ಬಚ್ಚಲ ಮನೆ ಕಡೆಗೆ ನಡೆದ. ಎಲೆ ಮುಂದೆ ಕೂತು ಮಗನಿಗೆ ಉಪಚಾರ ಮಾಡಿ ಬಡಿಸಿದ್ರು ತಾಯಿ ಹೃದಯದ ಮಮತೆಗೆ ಕಡಿವಾಣ ಹಾಕಲು ಯಾರಿಗೂ ಸಾಧ್ಯವಿಲ್ಲ. ಹಾಸ್ಟೆಲ್ ಊಟ ಮಾಡಿ ಬೇಸತ್ತಿದ್ದ ಮಾದು ತೃಪ್ತಿಯಿಂದ ಹೊಟ್ಟೆ ತುಂಬ ಊಟ ಮಾಡಿದ. ಎಷ್ಟೇ ತೊಂದರೆಗಳಿದ್ದಾಗಲೂ ನಾರಾಯಣಪ್ಪ ಪಾರ್ವತಮ್ಮ ಹೋಗದಿರಲಾಗಲಿಲ್ಲ. ಹೋಗುವಾಗ ಪಾರ್ವತಮ್ಮ ದೂರದ ಸಂಬಂಧಿಯಾದ ವೆಂಕಜ್ಜಿಗೆ ಅಡಿಗೆಯ ಮನೆಯ ಜವಾಬ್ದಾರಿ ವಹಿಸಿ ಹೋದರು. ಬೆಳಗ್ಗೆ ಎದ್ದ ಕೂಡಲೇ ಮಾದುಗೆ ತೋಟದ ಜ್ಞಾಪಕ ಉಂಟಾಯಿತು. ದೇಹದಲ್ಲಿ ಲವಲವಿಕೆ ಇತ್ತು. ಯಾವುದೋ ಉತ್ಸಾಹ ತುಂಬಿ ಬಂದಿತ್ತು.
ಬೇಗ ಬೇಗ ಬೆಳಗಿನ ಕೆಲಸಗಳನ್ನು ಮುಗಿಸಿಕೊಂಡು ವೆಂಕಜ್ಜಿ ಮಾಡಿಕೊಟ್ಟ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ತಿಂದು ತೋಟದ ಕಡೆ ಹೆಜ್ಜೆ ಹಾಕಿದ. ಹಳ್ಳಿಯಲ್ಲಿ ಎಲ್ಲರ ಪರಿಚಿತರೇ. ನಾರಾಯಣಪ್ಪನವರ ಮಗ ಸೌಮ್ಯ ಸ್ವಭಾವದ ಮಾದು ಬಗ್ಗೆ ಎಲ್ಲರಿಗೂ ಅಭಿಮಾನವೇ. ದಾರಿಯಲ್ಲಿ ಸಿಕ್ಕವರೊಡನೆ ಎಲ್ಲ ಮಾತಾಡಿ ತೋಟ ಸೇರುವ ವೇಳೆಗೆ ಬಹಳ ಹೊತ್ತೇ ಆಯಿತು. ಬದನೆಕಾಯಿಗಳ ಮುಡಿಗಳಿಗೆ ನೀರು ಹಾಯಿಸಿದ ಕ್ಯಾತೇಗೌಡ ಸಂಭ್ರಮದಿಂದ ಚಿಕ್ಕದಣಿಗಳನ್ನು ಬರಮಾಡಿಕೊಂಡ. ಅವನ ಜೊತೆ ತೋಟವನ್ನೆಲ್ಲ ಸುತ್ತಾಡಿದ. ತೋಟ ಇನ್ನೂ ಸಮೃದ್ಧಿಯಾಗಿ ಆಕರ್ಷಕವಾಗಿ ಮಾಡಬೇಕಾದ್ರೆ ಏನೇನೋ ಮಾಡಬೇಕೆಂದು ಯೋಚಿಸಿದ. ಆಳು ಎಂದು ತಾತ್ಸಾರ ಮಾಡದೆ ಕ್ಯಾತೇಗೌಡನ ಕೂಡ ಸಮಾಲೋಚಿಸಿ ಒಂದು ನಿರ್ಧಾರಕ್ಕೆ ಬಂದ. ತಂದೆ ಬಂದ ಮೇಲೆ ವಿಚಾರಿಸಿ ಸಲಹೆ ಪಡೆದು ಮುಂದಿನ ಕೆಲಸ ಮಾಡಬೇಕೆಂದುಕೊಂಡ. ಇರಿ ಬುದ್ಧಿ ಎಂದು ಕ್ಯಾತೇಗೌಡ ಸರಸರನೆ ತೆಂಗಿನ ಮರ ಏರಿ ಒಂದೆರಡು ಎಳನೀರನ್ನು ಕೆತ್ತಿ ದಣಿಗೆ ಕುಡಿಸಿ ಸಭಾಷ್ಗಿರಿ ಪಡೆದ. ಸೂರ್ಯನ ಶಾಖ ಅಧಿಕವಾಗಿತ್ತು. ಮನೆಗೆ ಬರುವ ವೇಳೆಗೆ ಮೊದಲೇ ಕೆಂಪಾಗಿದ್ದ ಮಾಧವಿನ ಮುಖ ಮತ್ತಷ್ಟು ಕೆಂಪೇರಿತು. ಮೈಯೆಲ್ಲ ಬೆವೆತು ಹೋಗಿತ್ತು. ವೆಂಕಜ್ಜಿ ಮುಂದ್ಗಡೆ ಕುಳಿತು ಬಿಸಿಲು ಕಾಯಿಸುತ್ತಿದ್ದರು. ಸುಕನ್ಯಾ ತಾಯಿ ತಂದೆಯರೊಡನೆ ಊರಿಗೆ ಹೋಗಿದ್ದರಿಂದ ಅವಳ ಗಲಾಟೆ ಇರಲಿಲ್ಲ. ಶ್ಯಾಮ ಒಂದು ಹಳೆ ಮಿಷನರಿ ಪಾಟನ್ನು ಮುಂದೆ ಹಾಕ್ಕೊಂಡು ರಿಪೇರಿ ಮಾಡುತ್ತಿದ್ದ. ಕೆಲವು ಕಬ್ಬಿಣದ ಸಲಕರಣೆಗಳು ಅವನ ಪಕ್ಕ ಬಿದ್ದಿದ್ದವು. ಮಾದು ತಮ್ಮನ ಕೆಲಸ ನೋಡುತ್ತಾ ನಿಂತ. ಅವನ ಕೆಲಸದಲ್ಲಿ ಅಣ್ಣನನ್ನು ಗಮನಿಸಲಿಲ್ಲ. ತಮ್ಮನ ಕೈಚಳಕ, ಏಕಾಗ್ರತೆ, ಕೌಶಲ್ಯತೆಯನ್ನು ಮೆಚ್ಚಿಕೊಂಡ ಮಾದು ಅವನ ಉತ್ಸಾಹ ಯಾವ ಕಡೆಯಿಂದ ಇದೆ ಎಂದು ಊಹಿಸಿಕೊಂಡು ಅವನ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ನಿರ್ಧರಿಸಿಕೊಂಡ. ಶ್ಯಾಮ ತನ್ನ ಕೆಲಸ ಮುಗಿಸಿದ ಮೇಲೆದ್ದು, ನೀನು ಯಾವಾಗ ಬಂದೆ ಮಾದಣ್ಣ? ನಾನು ನಿನಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದೆ. ಇನ್ನೂ ಸ್ಕೂಲ್ ಬಾಗಿಲು ತೆಗೆಯೋವರೆಗೂ ಬೇಸರ. ಅವನ ಮುಖದ ಮೇಲೆ ಪೂರ್ಣ ಬೇಸರದ ಛಾಯೆ ಮೂಡಿತು. ಮಾದು ಮಾತನಾಡದೆ ತಮ್ಮನ ಭುಜದ ಮೇಲೆ ಕೈ ಹಾಕಿ ಒಳಗೆ ಕರೆದೊಯ್ದ. ವೆಂಕಜ್ಜಿ ಎಲೆ ಹಾಕಿ ಕೂಗಿದ್ರು. ಊಟಕ್ಕೆ ಬಂದು ಕುಳಿತರು. ಮಾಧವಿನ ಮನ ತಮ್ಮನ ಭವಿಷ್ಯದತ್ತ ಬಗ್ಗೆಯೇ ಯೋಚಿಸುತ್ತಿತ್ತು. ತಾನಂತೂ ಅರ್ಧಂಬರ್ಧ ವಿದ್ಯೆ ಕಲಿತು ಹಳ್ಳಿಯಲ್ಲಿ ನಿಂತಿದ್ದಾಯಿತು. ಶ್ಯಾಮನನ್ನು ವ್ಯವಸಾಯಕ್ಕೆ ಓದಿಸಿ ವಿದ್ಯಾವಂತನನ್ನಾಗಿ ಮಾಡಬೇಕು. ಅಪ್ಪ ಅಮ್ಮ ನನ್ನ ಮಾತಿಗೆ ಎಂದೂ ಇಲ್ಲವೆನ್ನುವುದಿಲ್ಲವೆಂದುಕೊಂಡು ನಿಧಾನವಾಗಿ ಊಟ ಮಾಡತೊಡಗಿದ. ಇವನ ಊಟ ಮುಗಿಯುವ ಮುನ್ನವೇ ಶ್ಯಾಮ ಊಟ ಮುಗಿಸಿ ಮೇಲೆದ್ದ. ವೆಂಕಜ್ಜಿ ಮಡಿಯಿಂದ ತಿಳಿದು ತಾನೇ ಎಲೆ ಎತ್ತಲು ಮುಂದಾದ. ಕೂಡಲೇ ವೆಂಕಜ್ಜಿ, ಬೇಡ ಮಾದಣ್ಣ, ಮಲ್ಲಿ ಇದ್ದಾಳೆ ಎಂದು ತಡೆದರು. ಮಾದು ಉಗ್ರಾಣದಲ್ಲಿದ್ದ ಡಬ್ಬದಲ್ಲಿದ್ದ ಹುರಿಗಾಳುಗಳನ್ನು ತಂದು ತಟ್ಟೆಗೆ ಹಾಕ್ಕೊಂಡು ತಮ್ಮನನ್ನು ಹುಡುಕಿಕೊಂಡು ವರಾಂಡಕ್ಕೆ ಬಂದ. ಅಲ್ಲಿ ನಿಂತಿದ್ದ ಶ್ಯಾಮನಿಗೆ ತಗೋ ಹುರಿಗಾಳು ಎಂದು ಒಂದು ಹಿಡಿ ಕೊಟ್ಟು ಅಲ್ಲೇ ಕುಳಿತು ಇಲಿಗಳ ದಾಂಧಲೆಗಳಿಂದ ಮಣ್ಣು ಉದುರಿದಾಗ ಅಪ್ಪನಿಗೆ ಹೇಳಿ ಈ ಹಳೆ ಮನೆ ಕೆಡವಿಸಿ ಬೇರೆ ಕಟ್ಟಬೇಕು, ಇಲ್ಲ ತಕ್ಕ ಮಟ್ಟಿಗೆ ರಿಪೇರಿನಾದರೂ ಮಾಡಿಸ್ಬೇಕು ಎಂದುಕೊಂಡ. ಅಷ್ಟರಲ್ಲಿ ರಂಗಣ್ಣ ಬಂದಿದ್ದನ್ನು ನೋಡಿ, ಬಾ ರಂಗಣ್ಣ, ಏನು ಸಮಾಚಾರ? ತೆಂಗಿನಕಾಯಿ ಧರಣಿ ಹೇಗಿದೆ? ಪ್ರಶ್ನಿಸಿದ. ಅಂತೂ ಧರಣಿ ಏನೂ ಇಲ್ಲ. ಇನ್ನೊಂದು 15 ದಿನ ಸುಧಾರಿಸಿದ್ರೆ ಲಗ್ನಗಳ ದೆಸೆಯಿಂದ ಕಾಯಿ ಬೆಲೆ ಏರುತ್ತಿರುತ್ತೇನೋ. ಆದರೂ ನಮಗೇನು ನಷ್ಟವಿಲ್ಲ. ಮಾಮೂಲಿ ಮಂಡಿಯವರು ಕೊಂಡ್ಕೊಂಡ್ರೂ ನೋಟಿನ ಕಟ್ಟನ್ನು ಮಾಧುವಿನ ಮುಂದಿಟ್ಟು ಇಷ್ಟೊಂದು ದುಡ್ಡನ್ನು ತೆಗೆದುಕೊಳ್ಳುವ ಪ್ರಸಂಗ ಅವನಿಗೆಂದು ಬಂದಿರಲಿಲ್ಲ. ತಂದೆ ಇಲ್ಲದಿದ್ದರಿಂದ ತನ್ನ ಬಳಿ ಕೊಡುತ್ತಿರಬಹುದು ಎಂದುಕೊಂಡ. ನೋಟಿನ ಕಟ್ಟುಗಳನ್ನು ಕೊಂಡೊಯ್ದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಭದ್ರಪಡಿಸಿ ಮಾಮೂಲಿ ಸ್ಥಳದಲ್ಲೇ ಬೀಗದ ಕೈ ಇರಿಸಿ ಹೊರಬಂದ. ರಂಗಣ್ಣ ಅಲ್ಲೇ ನಿಂತಿದ್ರು. ರಂಗಣ್ಣನವರೇ, ಇಲ್ಲೇ ಊಟ ಮಾಡಿ ಎಂದು ಬಲವಂತ ಮಾಡಿದ. ರಂಗಣ್ಣನವರು ಸಂಕೋಚಿಸುತ್ತಾ, ಮಾದಣ್ಣ, ದಣಿಗಳು ಏನಾದರೂ ಹೇಳಿದ್ರ? ಮಾದು ಜ್ಞಾಪಿಸಿಕೊಂಡು ಇಲ್ಲವೆಂದ. ಮರ್ತ್ಬಿಟ್ರೇನೋ? 200 ರೂಪಾಯಿ ಬೇಕಂತ ಕೇಳಿದ್ದೆ. ನನ್ನ ಮಗಳೇ ನಾಳೆ ಊರಿಗೆ ಕಳಿಸ್ಕೊಡ್ಬೇಕು. ಅವರು ಬಹಳ ಸಂಕೋಚದಿಂದಲೇ ಕೇಳಿದ್ರು. ಇಷ್ಟು ದಿನಾನೂ ಅವನ ಮೇಲೆ ಜವಾಬ್ದಾರಿ ಬೀಳೋ ಅಂಥ ಯಾವ ಪರಿಸ್ಥಿತಿ ಬಂದೇ ಇರಲಿಲ್ಲ. ಈಗ ಪೇಚಾಡಿಕೊಂಡ್ರು. ರಂಗಣ್ಣನವರಿಗೆ ದುಡ್ಡು ಕೊಡಲಾರದೆ ಇರಲಾಗಲಿಲ್ಲ. ಅವನ ಸ್ವಭಾವವಂತೂ ಬಹಳ ಮೃದು ಮನಸ್ಸಿನವನು. ಬೇರೆಯವರನ್ನೆಂದು ವ್ಯರ್ಥಗೀಡು ಮಾಡಲಾರೆ. ಬಹಳ ಒಳ್ಳೆಯತನ ಕೆಟ್ಟದ್ದು ಅನ್ನೋದು ಅವನ ವಿಷಯದಲ್ಲಿ ಕೆಲ ಸಂದರ್ಭದಲ್ಲಿ ನಿಜವಾಗಿತ್ತು.
ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳುವಷ್ಟು ಸಣ್ಣ ವಯಸ್ಸಿನವನಲ್ಲ. ಇದರಿಂದ ಗೆಳೆಯರ ಗುಂಪಿನಲ್ಲಿ ಬಹಳಷ್ಟು ಅವಹೇಳನಕ್ಕೆ ಈಡಾಗಿದ್ದ. ಇವನ ಒಳ್ಳೆತನದ ದೌರ್ಬಲ್ಯವನ್ನು ಪ್ರಯೋಜನ ಪಡೆದವರಷ್ಟೇ. ನಾರಾಯಣಪ್ಪ ಅವರಿಗೆ ಇಷ್ಟು ಒಳ್ಳೆಯ ಹೆಸರಿದ್ರೂ ಇವರ ಮೇಲೆ ಹಾಗೆ ಸಾಧಿಸುವವರು ಇಲ್ಲದಿರಲಿಲ್ಲ. ಧರ್ಮದ ಬೆಂಬಲದ ಜೊತೆ ಧನ ಮತ್ತು ಜನದ ಬೆಂಬಲವಿದ್ದುದರಿಂದ ಜೋಯಿಷರು ತಾವು ಗಂಡಿನ ಕಡೆಯವರೆಂಬ ಅಹಂಕಾರವಿಟ್ಟುಕೊಳ್ಳದೆ ತಮ್ಮ ಒಪ್ಪಿಗೆ ಸೂಚಿಸಿಕೊಟ್ರು. ಜಾತಕಾನುಕೂಲ ಪ್ರಶಸ್ತವಾಗಿತ್ತು. ಜೋಯಿಷ್ಯರೇ ನೋಡಿದ್ರು. ಕಮಲ ಚಂದುಳ್ಳಿ ಹೆಣ್ಣು ಅಲ್ಲದಿದ್ದರೂ ಮೂಗು ಮುಖ ನೆಟ್ಟಗಿದ್ದು ಸಾಧಾರಣ ಹೆಣ್ಣುಗಳ ಗುಂಪಿಗೆ ಸೇರಬಹುದಾಗಿತ್ತು. 4ನೇ ತರಗತಿಯವರೆಗೂ ಕಲಿತು ಓದಿಗೆ ಸ್ವಸ್ತಿ ಹೇಳಿದ್ಲು. ಇನ್ನು ಸುಬ್ರಹ್ಮಣ್ಯ ವಿಷಯ. ಅವನು ಸಂಪ್ರದಾಯಸ್ಥ. ತಂದೆ ತಾಯಿಗಳ ನಡುವೆ ಬೆಳೆದಿದ್ದರಿಂದ ಮದುವೆಯ ವಿಷಯದಲ್ಲಿ ಸ್ವತಃ ಅಭಿಪ್ರಾಯವಿರಲಿಲ್ಲ. 1-2 ದಿನ ತಡವಾದರೂ ತಾವೇ ನಿಂತು ಲಗ್ನಪತ್ರಿಕೆ ಶಾಸ್ತ್ರವನ್ನು ಮುಗಿಸಿಬಿಟ್ರು ನಾರಾಯಣಪ್ಪ. ರಂಗಸ್ವಾಮಿ, ನಾವು ಇನ್ನು ಹೊರಡ್ಬಿಡ್ತೀವಿ. ಹುಡುಗರು ಏನು ಮಾತನಾಡ್ಕೊಂಡಿದ್ದಾರೋ ಏನೋ. ಹಾಗೂ ಲಗ್ನ ಅಲ್ಲಿಯೇ ನಡೆಯದಿದ್ದರೂ ಲಲಿತನ್ನ ಹುಡುಗರನ್ನ ಕಳಿಸ್ಬಿಡು. ಭಾವನ ಧಾರಾಳ ಮನಸ್ಸಿಗೆ ರಂಗಸ್ವಾಮಿ ಬೆರಗಾದಾಗ ಸಂಕೋಚದಿಂದ ಮುದುರಿದ. ಭಾವ ತನ್ನ ಮಗನ ಮದುವೆ ಭಾರ ನಿಮ್ಮ ಮೇಲೆ ಹಾಕೋದು ಯಾವ ನ್ಯಾಯ? ದೇವರ ಸಲುವಾಗಿ 4 ಹೆಣ್ಣು ಮಕ್ಕಳನ್ನು ಕೊಟ್ಬಿಟ್ಟಿದ್ದಾನೆ. ಬೇಸರದಿಂದ ನುಡಿದವನೇ ಪೆಟ್ಟಿಗೆಯಲ್ಲಿಟ್ಟಿದ್ದ ಕಟ್ಟುಗಳನ್ನು ತಂದು ನಾರಾಯಣಪ್ಪನವರ ಮುಂದಿಟ್ಟ. ಭಾವ, ನನ್ನ ಹತ್ರ ಇರೋದು ದುಡ್ಡು ಇಷ್ಟೇ. ಯಾಕೆ ಸಂಕೋಚ ಪಡ್ಕೊತೀಯ? ದೇವರು ಹೇಗೋ ನಡೆಸ್ತಾನೆ. ಇದರಲ್ಲಿ ಹುಡುಗಿಗೆ ಏನು ಕೊಡಬೇಕೋ ಅದಕ್ಕೆ ಇಟ್ಕೋ. ಮದುವೆ ಖರ್ಚು ನನಗಿರಲಿ. ಭಾವ, ನೀವು ಮನುಷ್ಯರಲ್ಲ, ದೇವರು. ನಕ್ಕು ಸುಮ್ಮನಾದ ನಾರಾಯಣಪ್ಪ. ಇವರುಗಳು ಊರಿಗೆ ಬಂದಾಗ ಮಾಧುಗೆ ತಲೆಯ ಮೇಲಿದ್ದ ದೊಡ್ಡ ಭಾರ ಇಳಿದಂತಾಯಿತು. ನಾರಾಯಣಪ್ಪನವರು ಮಗನಿಗೆ ಅಲ್ಲಿನ ಸಮಾಚಾರವೆಲ್ಲ ತಿಳಿಸಿ, ಮಾಧು, ಲಲಿತಾ ನನಗೆ ಒಬ್ಬಳೇ ತಂಗಿ. ಅವಳ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಅಂಥದ್ರಲ್ಲಿ ಮದುವೆ ಮಾಡೋದು ಸಾಧ್ಯವೇ? ಅದಕ್ಕೆ ಮದುವೆ ಜವಾಬ್ದಾರಿ ನಾನೇ ಹೊರಬೇಕಾಯಿತು. ನಿನ್ನ ಮನಸ್ಸಿಗೇನಾದರೂ ಬೇಸರನಾ? ತಂದೆಯ ಮಾತು ಕೇಳಿ ಮಾಧುವಿಗೆ ದಿಗ್ಭ್ರಮೆ ಆಯಿತು. ನಿಮ್ಮ ಮಾತಿಗೆ ಅಡ್ಡಿ ಉಂಟೆ? ಲಲಿತಾ ತಾನೇ, ನಮಗೆ ಬೇರೆನಾ? ಅಲ್ಲಪ್ಪ, ಮುಂದೆ ಈ ಮನೆ ಯಜಮಾನಿಕೆ ಹೊರೋನು ನೀನು. ನಾಳೆ ನಮ್ಮಪ್ಪ ಬೇಕಾದಷ್ಟು ಬಟ್ಟೆ ಖರ್ಚು ಮಾಡಿ ದುಡ್ಡು ಹಾಳು ಮಾಡಿಬಿಟ್ಟ ಅಂತ ಅನ್ಕೊಬಾರ್ದು. ತಂದೆಯ ಮಾತು ಕೇಳಿದ ಕೂಡಲೇ ಅವನ ಕಣ್ಣಲ್ಲಿ ನೀರು ತುಂಬಿತ್ತು. ಮೊದಲೇ ಅವನದು ಹೆಂಗರಳು. ತಾವು ಆ ಮಾತು ಆಡಬಾರ್ದಾಗಿತ್ತು ಎಂದುಕೊಂಡು ನಾರಾಯಣಪ್ಪ, ಹೋಗಲಿ ಬಿಡು, ಇಷ್ಟು ಸಣ್ಣ ಮಾತಿಗೆ ಕಣ್ಣೀರು ಹಾಕಬಾರ್ದು. ತೀರಾ ಇಷ್ಟೊಂದು ಮೃದುತನ ಒಳ್ಳೆಯದೂ ಅಲ್ಲ ಎಂದವರೇ ಮಾತನ್ನು ಬೇರೆಯ ಕಡೆ ಹೊರಳಿಸಿದ್ರು. ಮನೆಯಲ್ಲಿ ಮದುವೆಯ ಸಂಭ್ರಮ ತುಂಬಿಕೊಂಡಿತ್ತು. ತಮ್ಮ ಮಗಳು ಮದುವೆ ಎನ್ನುವಂತೆ ಹಪ್ಪಳ ಸೆಂಡಿಗೆಯನ್ನು ಆಣೆ ಮಾಡತೊಡಗಿದ್ರು. ಪಾತಮ್ಮ, ಲಲಿತಮ್ಮ ಮಕ್ಕಳೊಂದಿಗೆ ಬಂದು ಮದುವೆ ಕೆಲಸಕ್ಕೆ ನಿಂತರು. ಕಮಲ, ಮಾಧು ಸಮಯಕ್ಕೋಸ್ಕರ. ಮಾಧು ಬಹಳ ಸಂಕೋಚ ಪ್ರವೃತ್ತಿಯವನು. ಅವನ ಬಳಿ ಮಾತನಾಡುತ್ತಲೇ ಇರಲಿಲ್ಲ. ಅವಳು ಬಲವಂತದಿಂದ ಮಾತನಾಡಿಸಿದ್ರೂ ಕೇಳಿದಷ್ಟಕ್ಕೆ ಉತ್ತರಿಸಿ ಸುಮ್ಮನಾಗಿ ಬಿಡ್ತಿದ್ಲು. ಜನಕ್ಕೆ ನಾರಾಯಣಪ್ಪನವರು ಬಹಳ ಬೇಕಾದವರಾದ್ದರಿಂದ ಊರಿನ ಜನ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.